ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರಾಜ್ಯಾದ್ಯಂತ ಹಲವೆಡೆ ಏಕಕಾಲಕ್ಕೆ ಲೋಕ ದಾಳಿಯಾಗಿದೆ. ಹಾಸನ, ಮಂಡ್ಯ, ಬಾಗಲಕೋಟೆಯಲ್ಲಿ ಪರಿಶೀಲನೆ ಮುಂದುವರಿತಾ ಇದೆ. 3 ಅಧಿಕಾರಿಗಳ ಹಲವು ಸ್ಥಳಗಳಲ್ಲಿ ಶೋಧ ಮುಂದುವರಿತಾ ಇದೆ. ಹಾಸನದ ಮಹಾನಗರ ಪಾಲಿಕೆಯ ಸಹಾಯಕ ಎಇ ಮನೆಯಲ್ಲಿ ಶೋಧ ಮಾಡಲಾಗಿದೆ. ಮಂಡ್ಯದ 4 ಕಡೆಯೂ ಕೂಡ ಲೋಕಾಯುಕ್ತ ತಂಡದಿಂದ ಪರಿಶೀಲನೆ ಆಗ್ತಾ ಇದೆ. ಬಾಗಲಕೋಟೆಯಲ್ಲೂ ಕೂಡ ಅಧಿಕಾರಿಗಳ ಕಚೇರಿ ಮತ್ತು ಮನೆಯನ್ನು ಶೋಧ ಮಾಡ್ತಾ ಇರುವಂಥದ್ದು. ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಈ ರೀತಿಯಾಗಿ ಲೋಕಾಯುಕ್ತ ಟಿವಿಯಿಂದ ಆಗ್ತಾ ಇರುವಂಥ ರೇಡ್ ಇದು. ಅಂದರೆ ನಮ್ಮ ಆದಾಯಕ್ಕಿಂತ ಹೆಚ್ಚು ಆಸ್ತಿಯನ್ನು ಮಾಡಿರುವಂಥ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಬೆಳಗ್ಗೆ ರೇಡ್ ಮಾಡಲಾಗುತ್ತೆ. ಯಾಕೆ ಬೆಳಗ್ಗೆ ಆಗತ್ತೆ ಅಂತ ಹೇಳಿದ್ರೆ ಮಾಹಿತಿನೇ ಇರೋದಿಲ್ಲ, ಎಲ್ಲರೂ ಮಲಗಿರ್ತಾರೆ, ಸೊ ಬಡ್ದೆಬ್ಬಿಸ್ತಾರೆ. ಸೊ ಹಂಗಾಗಿ ಆಲ್ಮೋಸ್ಟ್ ಆಲ್ ಮಾರ್ನಿಂಗ್ ಟೈಮಲ್ಲೇ ರೇಡ್ ಮಾಡಲಾಗತ್ತೆ, ಅವರಿಗೆ ಮಾಹಿತಿ ಇರಬಾರ್ದು ಅನ್ನುವಂಥ ಕಾರಣಕ್ಕಾಗಿ. ಇಲ್ಲಾಂದರೆ ಈ ಭ್ರಷ್ಟರು ಏನು ಬೇಕಾದರೂ ಮಾಡಲಿಕ್ಕೆ ರೆಡಿ ಇರ್ತಾರೆ. ಸೊ ಹಂಗಾಗಿ ನಿದ್ದೆಯ ಮಂಪರಿನಲ್ಲಿರುವಂಥ ಭ್ರಷ್ಟ ಅಧಿಕಾರಿಗಳನ್ನು ಬಡ್ದೆಬ್ಬಿಸಿರುವಂಥದ್ದು ಲೋಕಾಯುಕ್ತ. ಸೊ ಹಾಸನ, ಮಂಡ್ಯ, ಬಾಗಲಕೋಟೆಯಲ್ಲಿ ಪರಿಶೀಲನೆ ಮುಂದುವರಿತಾ ಇದೆ. 3 ಅಧಿಕಾರಿಗಳ ಹಲವು ಸ್ಥಳಗಳಲ್ಲಿ ಶೋಧ ಕಾರ್ಯ ಮಾಡಲಾಗಿದೆ. ಹಾಸನದ ಈ ಮಹಾನಗರ ಪಾಲಿಕೆ ಸಹಾಯಕರಾಗಿರುವಂಥ ಎಇ ಅವರ ಮನೆಯಲ್ಲೂ ಕೂಡ ಶೋಧ ಆಗಿದೆ. ಇನ್ನು ಮಂಡ್ಯದ 4 ಕಡೆಗಳಲ್ಲೂ ಕೂಡ ಪರಿಶೀಲನೆ ಮುಂದುವರೆದಿದೆ. ಇನ್ನು ಬಾಗಲಕೋಟೆಯಲ್ಲೂ ಕೂಡ ರೇಡ್ ಆಗಿದೆ. ಸೊ ತನಿಖೆ ಆದ ನಂತರ ಗೊತ್ತಾಗತ್ತೆ ಅಕ್ರಮವಾಗಿ ಎಷ್ಟೆಲ್ಲ ಆಸ್ತಿಗಳನ್ನು ಮಾಡಿದರು ಅಂಥೇಳಿ. ಯಾಕೆ ಇಷ್ಟು ಧೈರ್ಯವಾಗಿ ಅವರು ಮಾಡ್ತಾರೆ ಅಂತ ಹೇಳಿದ್ರೆ ಏನೂ ಆಗಲ್ಲ ಅಂತ ಗೊತ್ತು ಅವರಿಗೆ, ಅಧಿಕಾರಿಗಳಿಗೆ. ಸೊ ಹಂಗಾಗಿ ಏನು ಮಾಡೋಕ್ಕಾಗಲ್ಲ. ಬಟ್ ಸುಮ್ಮನೆ ರೇಡ್ ಮಾಡ್ತಾರೆ ಅಂತ ಅನಿಸ್ಬಿಡುತ್ತೆ. ಇದೆಲ್ಲ ನೋಡ್ತಾ ಇದ್ರೆ ಪದೇ ಈ ರೀತಿ ರೇಡ್ ಆಗ್ತಾನೆ ಇರುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ಫೋನ್ ಸಂಪರ್ಕದಲ್ಲಿದ್ದಾರೆ. ವಿಶ್ವನಾಥ್, ಬೆಳ್ಳಂಬೆಳಗ್ಗೆ ಭ್ರಷ್ಟ ಅಧಿಕಾರಿಗಳನ್ನು ಬಿಸಿ ಮುಟ್ಟಿಸುವಂಥ ಕೆಲಸವನ್ನು ಲೋಕಾಯುಕ್ತ ಮಾಡ್ತಾ ಇದೆ. ಎಲ್ಲೆಲ್ಲಿ ರೇಡ್ ಆಗಿದೆ? ಕುಮಾರ್, ಇವತ್ತು ಬೆಳಗ್ಗೆ ಸುಖನಿದ್ರೆಯಲ್ಲಿ ಇದ್ದಂತಹ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಕೊಟ್ಟಿರುವಂಥದ್ದು. ಬೆಂಗಳೂರು, ಧಾರವಾಡ, ವಿಜಯಪುರ ಮತ್ತೆ ಮೈಸೂರು, ಹಾಸನ, ಮಂಡ್ಯದಲ್ಲಿ ಏನೋ ಭ್ರಷ್ಟಾಚಾರದಲ್ಲಿ ತೊಡ್ಕೊಂಡಿದ್ದಂತಹ ಎಜಿಒಗಳು ಏನಿದ್ದಾರೆ ಅವರ ಮನೆಗಳು ಮತ್ತು ಕಚೇರಿಗಳು ಮತ್ತು ಅವರು ಸಂಬಂಧಪಟ್ಟ ಕಡೆಗಳಲ್ಲಿ ದಾಳಿಯನ್ನ ನಡೆಸಿ ಈಗ ಪರಿಶೀಲನೆಯನ್ನ ನಡೆಸಲಾಗಿರುವಂಥದ್ದು ಮತ್ತು ಕಡತಗಳನ್ನು ಕೂಡ ಪರಿಶೀಲನೆ ಮಾಡಲಾಗ್ತಾ ಇರುವಂಥದ್ದು. ಸದ್ಯಕ್ಕೆ ಬೆಂಗಳೂರಿನಲ್ಲಿ 3 ಕಡೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಅದರಲ್ಲಿ ಆರ್ ಶಶಿಧರ್ ಅನ್ನುವಂತಹ ಅಧಿಕಾರಿ ಮನೆ ಮೇಲೆ ದಾಳಿಯಾಗಿದೆ. ಇವರು ರೈತ ಸೇವೆ ಮತ್ತು ಸಹಕಾರ ಸಂಘ ಇಲಾಖೆಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಇನ್ನು ಕರ್ನಾಟಕ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಅಧಿಕಾರಿ ಮನೆ ಮೇಲೆ ಕೂಡ ರೇಡ್ ಆಗಿದೆ. ಇನ್ನು ಈ ಇಲಾಖೆಯಲ್ಲಿ ಮುಖ್ಯ ಇಂಜಿನಿಯರ್ ಆಗಿದ್ದಂತಹ ವಸಂತ್ ಪಿ ನಾಯಕ್ ಅವ್ರ ಮನೆ ಮೇಲೆ ಬೆಂಗಳೂರಿನಲ್ಲಿ ರೇಡ್ ಆಗಿರುವಂತದ್ದು. ಇನ್ನು ಹೆಬ್ಬಾಳದ ಪಶುವೈದ್ಯಕೀಯ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕ ಆಗಿರುವಂತಹ ಎಚ್.ಸಿ. ಇಂದ್ರೇಶ್ ಅನ್ನೋರ ಮನೆ ಮೇಲೂ ಕೂಡ ದಾಳಿ ನಡೆಸಲಾಗಿರುವಂತದ್ದು. ಬೆಂಗಳೂರಿನ ವಿಷಯಕ್ಕೆ ಬಂದ್ರೆ ಈ 3 ಅಧಿಕಾರಿಗಳು ಸಾಕಷ್ಟು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಒಂದು ಗಂಭೀರ ಆರೋಪಗಳು ಮೊದಲಿಂದನೂ ಕೂಡ ಇದೆ. ಹೀಗಾಗಿ ನಿರಂತರವಾದಂತಹ ಕಂಪ್ಲೇಂಟ್ಗಳು ಇವ್ರ ಮೇಲೆ ಬಂದಿರುವಂತದ್ದು ಮತ್ತು ಆದಾಯಕ್ಕೆ ಮೀರಿ ಹೆಚ್ಚಿನ ಆಸ್ತಿಯನ್ನು ಇವರು ಗಳಿಸಿದ್ದಾರೆ ಮತ್ತು ಏನು ಅವರು ಮಾಡುವಂತಹ ಕೆಲಸದಲ್ಲಿ ಏನು ಅವ್ರು ಮಾಡ್ಬೇಕಾದಂತಹ ಕೆಲಸಕ್ಕೆ ಲಂಚಬಾಕತನವನ್ನ ಇವರು ಹೊಂದಿದ್ದಾರೆ ಅನ್ನೋ ಒಂದು ಆರೋಪ ಇವ್ರ ಮೇಲೆ ಇರುವಂತದ್ದು. ಹೀಗಾಗಿ ಅಧಿಕಾರಿಗಳು ಇವತ್ತು ಬೆಳ್ಳಂಬೆಳಗ್ಗೆ ಈ 3 ಅಧಿಕಾರಿಗಳನ್ನ ಮನೆ ಮೇಲೆ ದಾಳಿಯನ್ನ ನಡೆಸಿ ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಮತ್ತು ಅಲ್ಲಿರುವಂತಹ ಕಡತಗಳಾಗಿರ್ಬೋದು ಮತ್ತು ದಾಖಲೆಗಳೇನಿದೆ ಅವೆಲ್ಲವನ್ನು ಕೂಡ ಪರಿಶೀಲನೆ ನಡೆಸಲಾಗ್ತಾ ಇರುವಂತದ್ದು ಮತ್ತು ಮನೆಯಲ್ಲಿರುವಂತಹ ಇವ್ರನ್ನಾಗಿರ್ಬೋದು, ಇವರ ಕುಟುಂಬಸ್ಥರನ್ನಾಗಿರ್ಬೋದು, ಇವ್ರನ್ನೆಲ್ಲರನ್ನೂ ಕೂಡ ಪ್ರಶ್ನೆಯನ್ನ ಮಾಡುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಏನು ಅನೇಕ ದಿನಗಳಿಂದಲೂ ಕೂಡ ಲಂಚಪಾಕತನ ಆಗಿರಬಹುದು ಮತ್ತು ಸರ್ಕಾರಿ ಕೆಲಸದಲ್ಲಿ ಇದ್ಕೊಂಡು ಸರ್ಕಾರದ ಸಂಬಳವನ್ನ ತೆಗೆದುಕೊಂಡು ಇದು ಸಾಲದೇನೆ ಮತ್ತೆ ಬೇರೆ ಆಂಗಲ್ ಅಲ್ಲಿ ಲಂಚಕ್ಕೆ ಕೈ ಚಾಚುವಂತವರಿಗೆ ಇವತ್ತು ಲೋಕಾಧಿಕಾರಿಗಳು ಭಿಕ್ಷಾಟನ ಕೊಟ್ಟಿದ್ದಾರೆ. ಸಂಜೆವರೆಗೂ ಕೂಡ ಇದೇ ರೀತಿಯಾಗಿ ಒಂದು ದಾಳಿ ಮುಂದುವರಿಯುವಂತಹ ಸಾಧ್ಯತೆ ಇರುವಂತದ್ದು. ಎಸ್, ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.